ಪ್ರತಿಭಟನಾ ಉದ್ದೇಶ ಸರ್ ಏನಿಲ್ಲ. ನಮಸ್ತೆ, ನಾನು ಕಮರ್ ಪಾಷಾ ಅಂತ, ಬೆಂಗಳೂರು ನಗರ ಕಾರ್ಯಾಧ್ಯಕ್ಷ ಅಲ್ಪಸಂಖ್ಯಾತರ ವಿಭಾಗದಿಂದ. ಏನು ಈ ನಮ್ಮ ರಾಜ್ಯ ಸರ್ಕಾರ ಈ ಬೇಡ್ದಿ ಟೌನ್ಶಿಪ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇದು ತಪ್ಪು. ಯಾಕೆ ಅಂತ ಹೇಳಿದ್ರೆ ನಾವು ಭಾಳ ದಿನದಿಂದ ನೋಡ್ತಾ ಇದ್ದೀವಿ. ಇದು ರೈತ ಬಂದ್ಬಿಟ್ಟು ಅನ್ನದಾತ. ಅವ್ನು ಬೆಳೆ ಬೆಳೆದ್ರೇ ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಆಗಲಿ ನಮ್ಮ ದೇಶಕ್ಕಾಗಲಿ ಉಣ್ಣಕ್ಕಾಗೋದು. ಬರುವಾಗ ಇವ್ರು ಮಾಡ್ತಾ ಇರೋದು ತಪ್ಪು. ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಇದು ಏನು ಬೇಡ್ದಿ ಟೌನ್ಶಿಪ್ ಮಾಡ್ತೀರಾ ಅಂತ ಮುಂದೆ ಬಂದಿದ್ದೀರಾ, ದಯವಿಟ್ಟು ಅದನ್ನು ಕೈ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರಿಂದ ನಾವು ಬದುಕ್ತಾ ಇರೋದು, ನಮ್ಮಿಂದ ಅವ್ರು ಬದುಕ್ತಾ ಇಲ್ಲ. ಅವರು ನಮಗೆ ಬೇಕೇ ಬೇಕು ರೈತರು. ಅದಕ್ಕೆ ನಮ್ಮ JDS ಪಕ್ಷ, ನಮ್ಮ ಕುಮಾರಣ್ಣನವರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ದೇವೇಗೌಡರು, ನಾವೆಲ್ಲ ಸೇರಿ ನಮ್ಮ ಪಕ್ಷದಿಂದ ರೈತರ ಪರ ನಿಂತಿದ್ದೀವಿ. ಜೈ ಕರ್ನಾಟಕ, ಜೈ JDS. ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ಬಂದಿದ್ದೀರಾ ಅಂತ ಹೇಳಿ ಅಣ್ಣ. ನಾವು ನಮ್ಮ ಪಕ್ಷದಿಂದ ಸರ್ವಜ್ಞಾನ ಕ್ಷೇತ್ರದಿಂದ ಬಂದಿದ್ದೀವಿ. ನಮ್ಮ ಅಧ್ಯಕ್ಷರಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ಅಫ್ರೋಜ್ ಬೇಗ್ ಅವರು ಅವ್ರ ಕಡೆಯಿಂದ ಬಂದಿದ್ದೀವಿ. ನಾವು ಸುಮಾರು ಒಂದು 50 ಜನದವರೆಗೂ ನಾವು ಬಂದಿದ್ದೀವಿ. ಈಗ ಯಾಕೆ ಅಂತ ಹೇಳಿದರೆ, ಈಗ ಮುಂದೇನೂ ನಮ್ಮ ಪಕ್ಷದಿಂದ ನಮ್ಮದು ಹಿರಿಯರೇನು ನಮ್ಗೆ ಆದೇಶ ಕೊಡ್ತಾರೆ, ಆದೇಶ ಪ್ರಕಾರ ನಾವು ನಡೀತಾ ಇದ್ದೀವಿ. ಇನ್ನು ಮುಂದಿನ ದಿನಗಳು ನಡೀತೀವಿ. ಎತ್ತಿಗತ ಅಂತ ಹೇಳ್ಬಿಟ್ಟು ನಾವು ಪಕ್ಷದ ಪರನೇ ಆಗಲಿ ನಮ್ಮ ರೈತರ ಪರ ನಿಂತಿದ್ದಾರೆ. ಯಾವಾಗವರೆಗೂ ಇವರು ಕೈ ಬಿಡಲ್ವೋ ಈ ರಾಜ್ಯ ಸರ್ಕಾರ, ಅವಾಗವರೆಗೂ ನಾವು ರೈತರ ಪರ ನಿಂತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ತಮ್ಮ ಹೆಸರು ಸರ್? ನನ್ನ ಹೆಸರು ಕಮರ್ ಪಾಷಾ ಅಂತ, ಬೆಂಗಳೂರು ನಗರ ಕಾರ್ಯಾಧ್ಯಕ್ಷ ಅಲ್ಪಸಂಖ್ಯಾತರ ವಿಭಾಗ.